ಅದ್ಯಾಕೋ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಕಾಣಿಸ್ತಿದೆ. ಏನ್ ಧ್ರುವ ಇದೆಲ್ಲ? ಪುಷ್ಪಕ್, ನಿನಗಾದ್ರೂ ಬುದ್ಧಿ ಬೇಡವಾ? ಇನ್ಮೇಲೆ ಪೀಸ್ ರೇಟ್ ಇನ್ಸೆಂಟಿವ್ನ ಯಾರಿಗೂ ಕೊಡಕ್ಕಾಗಲ್ಲ. ಹೌದು ಅಂಕಲ್, ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಧ್ರುವನ ಪ್ರೊಡಕ್ಷನ್ ಹೆಡ್ ಪೊಸಿಷನ್ ಇಂದ ಕೆಳಗಿಳಿಸಿ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಬಾಲರಾಜ್ ಸರ್ಗೆ ವಾಪಸ್ ಪೊಸಿಷನ್ ಕೊಡಬೇಕು ಸರ್. ಅದೊಂದೇ ಬೆಸ್ಟ್ ಸೊಲ್ಯೂಷನ್. ರಾಜವಾಡಿ. ಹಾ ಸರ್, ಹಿಂದೆನೇ ಇದ್ದೀನಿ ಸರ್. ಯಾರು ಎಷ್ಟೇ ಚೆಕ್ ಮಾಡಿದ್ರು ಫೈನಲ್ ಕ್ವಾಲಿಟಿ ಚೆಕ್ ನೀನೇ ಮಾಡಬೇಕು. ಓಕೆ ಸರ್. ವಿತೌಟ್ ಯುವರ್ ಪರ್ಮಿಷನ್ ಯಾವ ಆರ್ಡರ್ ಡಿಸ್ಪ್ಯಾಚ್ ಆಗೋ ಹಾಗಿಲ್ಲ. ಎಸ್ ಸರ್. ಧ್ರುವನ್ನ ಪ್ರೊಡಕ್ಷನ್ ಹೆಡ್ ಮಾಡಿರೋದು ಪುಷ್ಪಕ್. ಆ ಪೊಸಿಷನ್ ಧ್ರುವನೇ ಕಂಟಿನ್ಯೂ ಮಾಡಲಿ. ಧ್ರುವ, ಈ ತರ ತಪ್ಪು ಮತ್ತೆ ರಿಪೀಟ್ ಆಗದೆ ಇರೋ ತರ ನೋಡ್ಕೋ. ಮತ್ತೆ ಆದ್ರೆ ಪ್ರೊಡಕ್ಷನ್ ಹೆಡ್ ಡಿಸಿಷನ್ ನಾನು ತಗೋಬೇಕಾಗತ್ತೆ. ಓಕೆ ಸರ್. ಇದು ಧ್ರುವನಿಗೆ ಮಾತ್ರ ಅಲ್ಲ, ಎಲ್ರಿಗೂ ಹೇಳ್ತಾ ಇದ್ದೀನಿ. ಕೆಲಸ ಚೆನ್ನಾಗಾಗಬೇಕು, ಇಲ್ಲಾಂದ್ರೆ ಕಂಪ್ನಿಗೆ ಎಷ್ಟೊಂದು ಲಾಸ್ ಆಗೋಯ್ತು ಸರ್. ನಾನಿದ್ದಾಗ ಬರೀ ಪ್ರಾಫಿಟ್ ಇತ್ತಲ್ಲ ಸರ್. ಬಾಲರಾಜ್ ಸರ್, ಈ ರಿಜೆಕ್ಟ್ ಆಗಿರೋ ಪೀಸ್ಗಳನ್ನೆಲ್ಲ ಎತ್ತಿ ಬೇರೆ ಕಡೆ ಇಡಿಸಿ. ಓಕೆ ಸರ್. ಏ ರಮೇಶ ಸರ್, ಈ ಎಲ್ಲ ಬಾಕ್ಸ್ಗಳನ್ನ ಗೋಡನ್ ಅಲ್ಲಿ ಸಪರೇಟ್ ಆಗಿಡೋ. ಓಕೆ ಸರ್. ಫಾಲೋ ಮೀ. ಏಯ್ ಅರವಿಂದ್ ಕಣೋ ನಾನು, ಈ ಕಂಪನಿ ಸೇಲ್ಸ್ ಸಿಇಒ. ನಿನ್ನೆ ಮೊನ್ನೆ ಪ್ರೊಡಕ್ಷನ್ ಹೆಡ್ ಆಗಿ ನನ್ನ ಹತ್ರನೇ ಆಟ ತೋರಿಸ್ತೀಯಾ? ಮೊದಲು ನಿನ್ನ ಕೆಲಸ ಕಲ್ತ್ಕೋ, ಆಮೇಲೆ ಹೆಡ್ ಆಗು. ಇದೇ ಕಣೋ ನಿನಗೆ. ಲೋ ಮಗ, ಏನೋ ಇದೆಲ್ಲ? ಹೇಗಾಯ್ತೋ ಇದೆಲ್ಲ? ನನ್ಗೂ ಅರ್ಥ ಆಗ್ತಿಲ್ಲ ಕಣೋ, ಇದೆಲ್ಲ ಡ್ಯಾಮೇಜ್ ಹೇಗಾಯ್ತು? ಚೆನ್ನಾಗಿ ರೆಡಿ ಮಾಡ್ಕೊಟ್ಟಿದ್ವಲ್ಲ, ಡ್ಯಾಮೇಜ್ ಪೀಸ್ಗಳೆಲ್ಲ ಹೇಗ್ ಬಂತು? ನಾನು ಮೈನಾ ಪ್ರತಿಯೊಂದು ಪೀಸ್ನ ನೀಟಾಗಿ ಚೆಕ್ ಮಾಡಿ ಇಟ್ಟಿದ್ವಿ ಕಣೋ. ಇದೆಲ್ಲ ಡ್ಯಾಮೇಜ್ ಹೇಗಾಯ್ತು ಅಂತಾನೆ ಗೊತ್ತಿಲ್ಲ. ಸರಿ, ಇದ್ರ ಬಗ್ಗೆ ಎಲ್ಲ ಇವಾಗ ಮಾತಾಡಿ ಏನು ಯೂಸ್ ಇಲ್ಲ. ಕೆಲಸ ಮುಂದುವರ್ಸಿ, ಇದ್ರ ಬಗ್ಗೆ ಆಮೇಲೆ ನೋಡಿದ್ರಾಯ್ತು. ಹೊರಡಿ ಪ್ಲೀಸ್, ಹೊರಡಿ. ನೀವು ಜಾಸ್ತಿ ಯೋಚನೆ ಮಾಡಬೇಡಿ, ಇದು ನಮ್ ಕಡೆಯಿಂದ ಆಗಿರೋ ತಪ್ಪಲ್ಲ. ಇನ್ನೊಂದ್ಸಲಿ ಹೇಳ್ತಿದ್ದೀನಿ, ಇದು ನಮ್ ಕಡೆಯಿಂದ ಆಗಿರೋ ತಪ್ಪಲ್ಲ. ಆದ್ರೆ ತಪ್ಪು ನಡೆದೈತೆ, ಆದ್ರೆ ಎಲ್ಲಿ ಅಂತ ಗೊತ್ತಾಗ್ಬೇಕಷ್ಟೆ. ಹೌದು ಮೈನಾ ಅವರೇ, ಈ ಡ್ಯಾಮೇಜ್ ಪೀಸ್ಗಳು ಯಾವುದು ನಮ್ದಲ್ಲ. ಆದ್ರೆ ಇದನ್ನ ಹೋಗಿ ರಾಜೇಂದ್ರ ಸರ್ ಹತ್ರ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋ ಸ್ಟೇಜಲ್ಲಿ ಇಲ್ಲ. ಅರವಿಂದ್ ಕರೆಕ್ಟ್ ಟೈಮ್ ನೋಡ್ಕೊಂಡು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದಾನೆ. ಇದೆಲ್ಲದ್ರ ಮಧ್ಯದಲ್ಲಿ ಅವಮಾನ ಅನುಭವಿಸ್ತಿರೋದು ಪುಷ್ಪಕ್ ಸರ್. ಧ್ರುವರೇ, ನಾವೊಂದ್ ಕೆಲ್ಸ ಮಾಡೋಣ.
ಈಗ್ಲೇ ಹೋಗಿ ಪುಷ್ಪಕ್ ಸರ್ ಹತ್ರ ಮಾತಾಡೋಣ.